ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ವಿವಿಧ ವಸತಿ ಶಾಲೆಗಳಿಗೆ 6ನೇ ತರಗತಿಯ ಪ್ರವೇಶಕ್ಕಾಗಿ ಹೇಗೆ ಅರ್ಜಿಯನ್ನು ಸಲ್ಲಿಸುವುದು ಅಂತ ನೋಡೋಣ. ಓಕೆ, ಸೊ ಈಗಾಗಲೇ ನಾನು ನಿನ್ನೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಅದು ಸಹ ಈ ಒಂದು ವಸತಿ ಶಾಲೆಗಳ ಬಗ್ಗೆನೇ ಆಗಿತ್ತು. ಓಕೆ, ಈಗ ಅಟ್ ಪ್ರೆಸೆಂಟ್ ಈ ವಸತಿ ಶಾಲೆಗಳ ಪ್ರವೇಶಕ್ಕಾಗಿ 2 ಬೇರೆ ಬೇರೆ ಅರ್ಜಿಯನ್ನು ಕರೆದಿದ್ದಾರೆ. ಓಕೆ, ಸೊ ಮೊದಲನೇದಾಗಿ ಯಾವುದಪ್ಪ ಅಂತಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ವಸತಿ ಶಾಲೆಗಳ ಬಗ್ಗೆ ಒಂದು, ಹಾಗೆ ಎರಡನೇದು ಯಾವುದಪ್ಪ ಅಂತಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ, ಹೌದಾ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಬರುವಂತಹ ಒಂದು ವಸತಿ ಶಾಲೆಗಳ ಬಗ್ಗೆ, ಹೌದಾ. ಸೊ ನಿನ್ನೆ ನಾನು ವಿಡಿಯೋ ಮಾಡಿದ್ನಲ್ಲ, ಆ ವಿಡಿಯೋದಲ್ಲಿ ನೀವು ನೋಡ್ಬೋದು ಈ ಒಂದು ಅಲ್ಪಸಂಖ್ಯಾತರ ಅಂತ ಬರೆದಿದ್ದೀನಿ ನಾನು, ಹೌದಾ. ಅಂದರೆ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಏನು ಯಾವ್ಯಾವ ಶಾಲೆಗಳು ಬರ್ತಾವೆ ಅಂತಂದರೆ, ಈಗ ನಾನು ತೆಗೆದಿರೋದು PDF ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ PDF. ಓಕೆ, ಸೊ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಯಾವ್ಯಾವ ಶಾಲೆಗಳು ಬರ್ತಾವೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು. ಇಲ್ಲಿಯೂ ಸಹ ಮೊರಾರ್ಜಿ ದೇಸಾಯಿ ಶಾಲೆ ಬರುತ್ತೆ, ಹಾಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಶಾಲೆ ಬರುತ್ತೆ ಮತ್ತು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಬರುತ್ತೆ. ಓಕೆ, ಸೊ ಇವು ಎಲ್ಲಿ ಬರುತ್ತವೆ ಅಂತಂದರೆ ಅಲ್ಪಸಂಖ್ಯಾತರ ಏನು ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತವೆ, ಹೌದಾ. ಹಾಗಾದರೆ ಈ ಅರ್ಜಿ ಕೇವಲ ಈ 3 ವಸತಿ ಶಾಲೆಗಳಿಗೆ ಮಾತ್ರ, ಹೌದಾ. ಆದರೆ ಇವತ್ತು ನಾನು ಡಿಸ್ಕಸ್ ಮಾಡ್ತಿರುವಂಥದ್ದು ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ, ಹೌದಾ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು 11 ವಸತಿ ಶಾಲೆಗಳ ಬಗ್ಗೆ ನಾನು ಈಗ ಮಾತಾಡಲಿದ್ದೇನೆ. ಓಕೆ, ಸೊ ಈ 2 ಅರ್ಜಿಗಳು ಬೇರೆ ಬೇರೆ ಆಗಿರ್ತವೆ, ಹೌದಾ. ಸೊ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದರೆ ಯಾವುದಂತಂದರೆ ಈ ಒಂದು ಪರೀಕ್ಷೆ ಯಾವತ್ತು ನಡೆಯುತ್ತೆ ಅಂತ ನೋಡೋದಾದರೆ ಇಲ್ಲಿ ಆಲ್ರೆಡಿ ನಾನು ನಿನ್ನೆ ಹೇಳಿದ್ದೇನೆ, ಹೌದಾ. ನಿಮಗೆ ಇವೆರಡು ಬೇರೆ ಬೇರೆ ಅಂತ ತಿಳಿಸ್ಲಿಕ್ಕೆ ಈಗ ನಾನೀಗ ಈ ಥರ ಹೇಳ್ತಿದ್ದೇನೆ, ಹೌದಾ. ಸೊ ಈ ಒಂದು ಪರೀಕ್ಷೆ ಯಾವಾಗ ನಡೆಯುತ್ತೆ ಅಂತಂದರೆ 29/3 ನಡೆಯುತ್ತೆ. ಯಾವುದು? ಅಲ್ಪಸಂಖ್ಯಾತರ ವಸತಿ ಶಾಲೆಗೆ ಸಂಬಂಧಪಟ್ಟಂಥ ಶಾಲೆಗಳದು. ಓಕೆ, ಇವುಗಳ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿರೋದು ಆಲ್ರೆಡಿ ಜನವರಿ 5 ಸ್ಟಾರ್ಟ್ ಆಗಿದೆ ಹಾಗೂ ಫೆಬ್ರವರಿ 10 ಮುಗಿಯುತ್ತೆ. ಆದರೆ ಈಗ ನಾನು ವಿಡಿಯೋ ಮಾಡ್ತಿರೋದು ಈ ಒಂದು ಎಕ್ಸಾಮ್ ಯಾವಾಗಿದೆ ಅಂತ ನೋಡೋದಾದರೆ ಇಲ್ಲಿದೆ ನೋಡಿ, 1/3/2026 ಇದೆ. ಅಂದರೆ ಇದು ಮಾರ್ಚ್ 1 ಇದೆ. ಓಕೆ, ಸೊ ಐ ಹೋಪ್ ಈ 2 ಅರ್ಜಿಗಳ ಮಧ್ಯೆ ಇರುವಂತಹ ಕನ್ಫ್ಯೂಷನ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಹಾಗಾದರೆ ಈಗ ಈ ಒಂದು ಸುಮಾರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಏನು 11 ಶಾಲೆಗಳು ಬರ್ತವೆ ಅದರ ಬಗ್ಗೆ ಮಾತನಾಡಿದ್ದೇವೆ. ಹಾಗಾದರೆ ಆ 11 ಶಾಲೆಗಳು ಯಾವ್ಯಾವು ಅಂತ ನೋಡೋದಾದರೆ ಮೊದಲನೇದಾಗಿ ಮೊರಾರ್ಜಿ ದೇಸಾಯಿ ಶಾಲೆ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ, ಏಕಲವ್ಯ ಮಾದರಿ ವಸತಿ ಶಾಲೆ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಶಾಲೆ, ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಸತಿ ಶಾಲೆ ಹಾಗೂ ಸಂಗೊಳ್ಳಿ ರಾಯಣ್ಣ ಶಾಲೆ, ಕವಿರಣ್ಣ ಶಾಲೆ, ಗಾಂಧಿ ತತ್ವ ಮತ್ತು ಶ್ರೀ ನಾರಾಯಣ ಗುರು ಮುಂತಾದ ಶಾಲೆಗಳು ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರ್ತವೆ. ಓಕೆ, ಸೊ ಇವೆಲ್ಲವುದಕ್ಕೂ ಯಾವ ವರ್ಗದಿಂದ ಸ್ಟಾರ್ಟ್ ಆಗ್ತವೆ ಇವು ಅಂತ ನೋಡೋದಾದರೆ 6ನೇ ತರಗತಿಯಿಂದ ಈ ಒಂದು ಶಾಲೆಗಳು ಸ್ಟಾರ್ಟ್ ಆಗ್ತವೆ. ಓಕೆ, ಹಾಗಿದ್ರೆ ಈ ಒಂದು ಶಾಲೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ ನೋಡೋದಾದರೆ ಏನು 10/1/2026 ಇದೆ. ಆಲ್ರೆಡಿ ಈಗ ಅರ್ಜಿ ಸ್ಟಾರ್ಟ್ ಆಗಿದೆ, ಹೌದಾ. ಹೇಗೆ ಅರ್ಜಿನ ಸಲ್ಲಿಸೋದು ಅಂತ ನೋಡೋದಾದರೆ ಈ ಒಂದು ವೆಬ್ಸೈಟ್ನಲ್ಲಿ ಇವ್ರು ಏನು ಮಾಡಿರ್ತಾರೆ, ಘೋಷಣಾ ಪತ್ರವನ್ನು ಬಿಟ್ಟಿರ್ತಾರೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿ ದಿನಾಂಕ 25/1/2026 ಸಂಜೆ 4 ಗಂಟೆಯ ಒಳಗಾಗಿ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಯಾವುದಾದ್ರೂ ವಸತಿ ಶಾಲೆ, ಹೌದಾ, ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಯಾವುದೇ ವಸತಿ ಶಾಲೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಸ್ವೀಕೃತಿಯನ್ನು ಪಡೆಯಬೇಕಾಗಿದೆ. ಓಕೆ,
ಸೊ ಆ ಪತ್ರವನ್ನು ಎಲ್ಲಿ ಸಿಗುತ್ತೆ, ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಹೇಗೆ ಫಾರ್ಮ್ ಫಿಲ್ಅಪ್ ಮಾಡೋದು, ಅದನ್ನು ಎಲ್ಲಿ ಕೊಡಬೇಕು ಅಂತ ನಾನು ಈ ಮುಂದೆ ಹೇಳ್ತಾ ಹೋಗ್ತೇನೆ. ಹೌದಾ, ಎಲ್ಲಿ ಅದನ್ನು ತಲುಪಿಸ್ಬೇಕು ಅಂತಂದರೆ ನಿಮ್ಮ ಹತ್ತಿರದಲ್ಲಿರುವಂತಹ ಯಾವುದಾದ್ರೂ ಒಂದು ವಸತಿ ಶಾಲೆಯ ಮುಖ್ಯಸ್ಥರಿಗೆ ಅದನ್ನು ತಲುಪಿಸಿ ಸ್ವೀಕೃತಿಯನ್ನು ಪಡೆದುಕೊಳ್ಬೇಕು. ಓಕೆ, ಸೊ ಹಾಗಾದರೆ ಈ ಒಂದು ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಿದ್ರೆ ವರ್ಗವಾರು ವಾರ್ಷಿಕ ಆದಾಯ ಮಿತಿ ಏನಿದೆ ಅಂತ ನೋಡೋದಾದರೆ, ಅಂದರೆ ಪಾಲಕರ ಅಥವಾ ಕುಟುಂಬದ ವಾರ್ಷಿಕ ಆದಾಯ ಮಿತಿ ಏನಿರಬೇಕಂತ ನೋಡೋದಾದರೆ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಕ್ಕೆ ಸಂಬಂಧಿಸಿದವರಿಗೆ ರೂಪಾಯಿ 2,50,000. ಓಕೆ, ಅಂದರೆ ಒಂದು ವರ್ಷಕ್ಕೆ ಅವರ ಆದಾಯ ಮಿತಿ 2,50,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಹಾಗೆ ಹಿಂದುಳಿದ ವರ್ಗದ ಮತ್ತು ಪ್ರವರ್ಗ 1 ಈ ಒಂದು ಕುಟುಂಬದವರಿಗೂ ಸಹ ಅಥವಾ ವಿದ್ಯಾರ್ಥಿಗಳಿಗೂ ಸಹ 2,50,000 ಏನು ಅವರಿಗೆ ಆದಾಯ ಮಿತಿ ಇದೆ. ಹಾಗೆ ಹಿಂದುಳಿದ ವರ್ಗದ 2A, 2B, 3A ಮತ್ತು 3B ಇವುಗಳಿಗೆ ಎಷ್ಟಿದೆ ಅಂತಂದರೆ ಆದಾಯ ಮಿತಿ ರೂಪಾಯಿ 1,00,000 ರೂಪಾಯಿಗಳು ಇದೆ. ಹೌದಾ, ಇಲ್ಲಿ ನೋಡ್ಬೋದು 6ನೇ ತರಗತಿ ವಸತಿ ಶಾಲೆಗಳಿಗೆ ದಾಖಲಿಸಲು ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ಮಾಹಿತಿ ಪುಸ್ತಕವನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಂದರೆ cet.online.karnataka.gov.in ಈ ಒಂದು ವೆಬ್ಸೈಟ್ನಲ್ಲಿ ಅವರು ಆಲ್ರೆಡಿ ಬಿಟ್ಟಿದ್ದಾರೆ. ಹೌದಾ, ಆಮೇಲೆ ಈ ಕ್ರೈಸ್ ಏನು ವೆಬ್ಸೈಟ್ ಇದೆ ಅದರಲ್ಲೂ ಸಹ ಬಿಟ್ಟಿದ್ದಾರೆ. ಅದರಲ್ಲಿ ಏನು ಮಾಡಬೇಕು ಅಂದರೆ ನೀವು ಘೋಷಣಾ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಓಕೆ, ಹೇಗೆ ಡೌನ್ಲೋಡ್ ಮಾಡಬೇಕು ನಾನು ಹೇಳ್ತೀನಿ ಮುಂದೆ. ಹೌದಾ, ಏನಿದೆ ಅಂತಂದರೆ ಆಮೇಲೆ ಈ ಒಂದು ಪರೀಕ್ಷೆಗೆ ಹಾಲ್ ಟಿಕೆಟನ್ನು ಯಾವಾಗ ಬಿಡ್ತಾರೆ ಅಂತಂದರೆ ದಿನಾಂಕ 18/2/2026 ಬಿಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಆನಂತರ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಯಾವುದ್ಯಾವುದು ನಿಮಗೆ ದಾಖಲಾತಿಗಳು ಬೇಕಾಗ್ತವೆ ಅಂತ ನೋಡೋದಾದರೆ, ಮೊದಲನೇದಾಗಿ ಈ ಒಂದು ಘೋಷಣಾ ಪತ್ರ ಬೇಕಾಗ್ತದೆ. ಓಕೆ, ಘೋಷಣಾ ಪತ್ರ ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ, ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರ್ ಆಗಿರ್ಬೋದು, ಗೂಗಲ್ ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡಿ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ KEA ಹೋಮ್ ಅಂತ ಏನು ಮಾಡಿ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ KEA ಹೋಮ್ ಅಂತ ಸರ್ಚ್ ಮಾಡಿ. ಓಕೆ, ಸರ್ಚ್ ಮಾಡಿದ್ಮೇಲೆ ಮೊದಲೇ ನಿಮಗೆ ಲಿಂಕ್ ಬರುತ್ತೆ ನೋಡಿ, cet.online.karnataka.gov.in ಅಂತ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ ಏನು ಪ್ರವೇಶ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರವೇಶ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೊದಲನೇ ಲಿಂಕ್ ಬರುತ್ತೆ ನೋಡಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಹೇಳಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅರ್ಜಿ ನಮೂನೆ ಎಲ್ಲಿದೆ ಅಂತಂದರೆ ಓಕೆ ಇಲ್ಲಿದೆ. ಓಕೆ, ಆಮೇಲೆ ಆಗಲೇ ನಾನು ಒಂದು PDF ತೋರಿಸ್ತಾ ಇದ್ದೆ ನೋಡಿ, ಆ ಒಂದು ಪ್ರಕಟಣೆ ಇಲ್ಲಿದೆ. ನಾನು ಇದನ್ನೇ ನಿಮಗೆ ಈಗ ಹೈಲೈಟ್ ಮಾಡಿ ತೋರಿಸ್ತಿದ್ದೇನೆ. ಓಕೆ, ಸೊ ಈ ಘೋಷಣಾ ಪತ್ರ ಎಲ್ಲಿದೆ ಅಂತಂದರೆ ಈ ಮೇಲಿನ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಜಿಲ್ಲೆ ಯಾವುದಿದೆ, ಬಾಗಲಕೋಟೆನ, ಬಳ್ಳಾರಿನ, ಬೆಂಗಳೂರು ಗ್ರಾಮಾಂತರನ ಯಾವ್ದು ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನು ಬೆಳಗಾವಿದು ಓಪನ್ ಮಾಡ್ತೀನಿ. ಇಲ್ಲಿ ಏನಿದೆ ಘೋಷಣಾ ಪತ್ರ ಇದೆ, ಅಂದರೆ ಇದನ್ನೆಲ್ಲ ನೀವು ಫಿಲಪ್ ಮಾಡಬೇಕು. ಹೌದಾ, ಆಮೇಲೆ ನಿಮಗೆ ಬೇಕಾಗಿರುವಂತಹ ಶಾಲೆಗಳನ್ನು ಆದ್ಯತೆ ನೀಡುವ ಮುಖಾಂತರ ಸೆಲೆಕ್ಟ್ ಮಾಡಬೇಕು, ನಂಬರ್ ನೀಡುವ ಮುಖಾಂತರ. ಇದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಮೊದಲಿಗೆ ಇದನ್ನು ಕಂಪ್ಲೀಟ್ ಮಾಡಿಬಿಡೋಣ. ಏನೇನು ದಾಖಲಾತಿ ಬೇಕಂತಂದರೆ ಈಗ ತೋರಿಸಿದಂತಹ ಘೋಷಣಾ ಪತ್ರ ಬೇಕು, ಅಂದರೆ ಅಪ್ಲಿಕೇಶನ್ ಫಾರ್ಮ್ ಬೇಕು. ಆಮೇಲೆ ವಿದ್ಯಾರ್ಥಿಯ SATS ಸಂಖ್ಯೆ ಬೇಕು. ಓಕೆ, ಈ SATS ಸಂಖ್ಯೆಯನ್ನು ನೀವು ಆ ವಿದ್ಯಾರ್ಥಿಯ ಶಾಲೆಯ ಮುಖ್ಯಸ್ಥರಿಂದ ಪಡೆದುಕೊಳ್ಬೋದು. ಓಕೆ, ಆ ನಂತರ ವಿದ್ಯಾರ್ಥಿಯ ಇತ್ತೀಚಿನ ಭಾವಚಿತ್ರ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಆಮೇಲೆ ಮತ್ತು ಮೀಸಲಾತಿಗೆ ಸಂಬಂಧಿಸಿದ ಎಲ್ಲ ಮೂಲ ದಾಖಲಾತಿಗಳು ಅಥವಾ ಜೆರಾಕ್ಸ್ ಪ್ರತಿಗಳನ್ನು ಬೇಕಾಗ್ತದೆ. ಓಕೆ, ಅಂದರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು ಎಲ್ಲ ಬೇಕಾಗ್ತದೆ, ಅಥವಾ ವಿದ್ಯಾರ್ಥಿ ಅಕಸ್ಮಾತ್ ಅಂಗವಿಕಲ ಇದ್ದರೆ ಅದರ ಸರ್ಟಿಫಿಕೇಟು, ಎಲ್ಲ ದಾಖಲಾತಿಗಳ ಜೆರಾಕ್ಸ್ ಪ್ರತಿಗಳು ಬೇಕಾಗ್ತದೆ. ಹೌದಾ, ಅದನ್ನು ತೆಗೆದುಕೊಂಡು ಏನು ಮಾಡಬೇಕಂತಂದರೆ ನೀವು ನಿಮ್ಮ ಹತ್ತಿರದಲ್ಲಿ ಇರುವಂತಹ ಒಂದು ವಸತಿ ಶಾಲೆಯ ಮುಖ್ಯಸ್ಥರಿಗೆ ಅದನ್ನು ತಲುಪಿಸಿ ಸ್ವೀಕೃತಿಯನ್ನು ಪಡೆಯಬೇಕಾಗತ್ತೆ. ಓಕೆ, ಆನಂತರ ಈ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ನೋಡೋದಾದರೆ ಏನಿದೆ ಅಂತಂದರೆ ಎಕ್ಸಾಮ್ ಯಾವಾಗಿದೆ ಅಂತಂದರೆ ದಿನಾಂಕ 1/3/2026 ಈ ಒಂದು ಎಕ್ಸಾಮ್ ಇದೆ. ಓಕೆ, ಈ ಎಕ್ಸಾಮ್ ಡೇಟ್ ಇದೆ ಏನು ಕನ್ಫರ್ಮ್ ಆಗ್ಬೋದು ಅಥವಾ ಮುಂದೆ ಸಹ ಹೋಗ್ಬೋದು. ನೀವು ಆಗಾಗ್ಗೆ ಈ ಒಂದು ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಿ. ಓಕೆ, ದಿನಾಂಕ ಈಗ ಆಲ್ರೆಡಿ ಭಾನುವಾರ ಅಂತ ಕೊಟ್ಟಿದ್ದಾರೆ ದಿನ. ಟೈಮಿಂಗ್ ನೋಡೋದಾದರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಇರುತ್ತೆ. ಆಮೇಲೆ
ಇದಕ್ಕೆ ಅಂಕಗಳು ಎಷ್ಟು ಇರ್ತವೆ ಅಂತಂದರೆ 100 ಅಂಕಗಳು ಇರ್ತವೆ. ಓಕೆ, ಹಾಗಾದರೆ ಪ್ರಶ್ನೆಗಳು ಹೇಗಿರ್ತಾವೆ ಅಂತ ನೋಡೋದಾದರೆ, ಒಂದು ಪ್ರಶ್ನೆಗೆ 4 ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಅದಕ್ಕೆ ಯಾವುದು ಉತ್ತರ ಇರುತ್ತೆ ಅದನ್ನು ನೀವು ಅಂದರೆ ವಿದ್ಯಾರ್ಥಿಗಳು OMR ಶೀಟ್ನಲ್ಲಿ ಶೇಡ್ ಮಾಡಬೇಕಾಗಿರುತ್ತೆ. ಓಕೆ, ನಿಮಗೆ ಈ ಒಂದು ಪರೀಕ್ಷೆಗೆ ತಯಾರಿಯನ್ನು ನಡೆಸಲು ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮ್ಮ ಈ ವಾಟ್ಸಪ್ ನಂಬರನ್ನು ನೀವು ಸಂಪರ್ಕ ಮಾಡ್ಬೋದು. ಓಕೆ, ಈಗಾಗಲೇ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ 2011ರಿಂದ 2025. ಓಕೆ, ಅಂದರೆ ಟೋಟಲ್ ಆದರ್ಶ ವಿದ್ಯಾಲಯದ 15 ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ನಮ್ಮಲ್ಲಿ ಇದ್ದಾವೆ. ಅದೇ ರೀತಿ ಈಗ ನಾನು ಹೇಳುತ್ತಿರುವಂತೆ ಮೊರಾರ್ಜಿ ದೇಸಾಯಿ ಅಥವಾ ವಸತಿ ಶಾಲೆಗಳ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಸಹ ನಮ್ಮಲ್ಲಿ ಇವೆ. ಅದು ಹೇಗೆ ವಿತ್ ಕೀ ಆನ್ಸರ್ ಇರುವಂತಹ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ನಿಮಗೆ ಅಂದರೆ ವಿದ್ಯಾರ್ಥಿಗಳ ತಯಾರಿಗಾಗಿ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ. ಆಮೇಲೆ ನಾವು ಇದಕ್ಕೆ ನಿಗದಿಪಡಿಸಿರುವಂತಹ ಫೀಸನ್ನು ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ನಮಗೆ ತಲುಪಿಸಿದಲ್ಲಿ ನಾವು ನಿಮಗೆ ಈ ಪ್ರಶ್ನೆ ಪತ್ರಿಕೆಗಳನ್ನ PDF ಅಂದರೆ ಪ್ರಶ್ನೆ ಪತ್ರಿಕೆಗಳ PDF ನಿಮಗೆ ವಾಟ್ಸಪ್ ಮುಖಾಂತರ ಅದನ್ನು ನಿಮಗೆ ತಲುಪಿಸ್ತೀವಿ. ನೀವು ಅದನ್ನು ಹಾಗೆ ಮೊಬೈಲ್ನಲ್ಲಿ ಆದರೂ ಓದ್ಕೋಬೋದು ಅಥವಾ ಪ್ರಿಂಟ್ ತೆಗೆಸಿ ಅಥವಾ ಅದನ್ನು ಓದ್ಕೊಳ್ಬೋದು. ಓಕೆ, ಈಗ ಮತ್ತೆ ಈ ನೋಟಿಫಿಕೇಷನ್ಗೆ ಬರೋಣ. ಓಕೆ, ಸೊ ಇಲ್ಲಿ ಏನು ಹೇಳಿದಾರಪ್ಪ ಅಂತಂದರೆ, ವಸತಿ ಶಾಲೆಗಳ ಆಯ್ಕೆ ಆದ್ಯತಾ ಕ್ರಮದಲ್ಲಿ ನಮೂದಿಸುವ ಕುರಿತು ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಜಿಲ್ಲೆಯಲ್ಲಿ ನಾನಾ ಥರದಾದಂತಹ ವಸತಿ ಶಾಲೆಗಳಿದ್ದಾವೆ. ಇಲ್ಲಿ ತೋರಿಸಿದ್ನಲ್ಲ ಇಲ್ಲಿ ಮೇಲ್ಗಡೆ. ಓಕೆ, ಈ ರೀತಿ ವಸತಿ ಶಾಲೆಗಳು ಭಾಳಷ್ಟು ಸುಮಾರು 11 ಇದ್ದಾವೆ. ಅದನ್ನು ನೀವು ಏನು ಮಾಡಬೇಕು, ನಿಮ್ಮ ಹತ್ತಿರ ಇರುವಂತಹ ಅಥವಾ ನಿಮಗೆ ಯಾವುದು ಬೇಕು ಅದನ್ನು ಆದ್ಯತೆಯ ನಂಬರನ್ನು ಅದನ್ನ ನೀಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನೀವು ಅಂತಹ ಒಂದು ನಿಮಿಷ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿನಿಯರಿಗೆ ಯಾವ ಶಾಲೆಗಳಲ್ಲಿ ದಾಖಲಾತಿ ಬಯಸುತ್ತಾರೋ ಅಂತಹ ಶಾಲೆಗಳನ್ನು ಆದ್ಯತಾ ಕ್ರಮದಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಓಕೆ, ಹೇಗೆ ಆಯ್ಕೆ ಮಾಡಿಕೊಳ್ಬೇಕು ಮುಂದೆ ಹೇಳ್ತೀನಿ ನಾನು. ಆದ್ಯತಾ ಕ್ರಮದಲ್ಲಿ ದಾಖಲಿಸುವ ಶಾಲೆಗಳನ್ನು ಮಾತ್ರ ಹಂಚಿಕೆ ಪರಿಗಣಿಸಲಾಗುವುದು. ಅಂದರೆ ನೀವು ಪ್ರಿಯಾರಿಟಿ ಕೊಟ್ಟಿರುವಂತಹ ಶಾಲೆಗಳನ್ನ ಮಾತ್ರ ನಿಮಗೆ ಹಂಚಿಕೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹೌದಾ, ಅಭ್ಯರ್ಥಿಗಳು ತಮ್ಮ ಸೀಟು ಹಂಚಿಕೆ ಅವಕಾಶವನ್ನು ಹೆಚ್ಚಿಸಿಕೊಳ್ಳಲು ತಮ್ಮ ಜಿಲ್ಲೆಯಲ್ಲಿರುವ ಕ್ರೈಸ್ನ ಎಲ್ಲ ವಸತಿ ಶಾಲೆಗಳನ್ನು ಆದ್ಯತಾ ಕ್ರಮದಲ್ಲಿ ನಮೂದಿಸತಕ್ಕದ್ದು. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಸೀಟನ್ನು ಸಿಗುವಂಥ ಚಾನ್ಸಸ್ಸನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕಂತಿದ್ರೆ ನಿಮ್ಮ ಜಿಲ್ಲೆಯಲ್ಲಿ ಸುಮಾರು ಫಾರ್ ಎಕ್ಸಾಂಪಲ್ 50 ವಸತಿ ಶಾಲೆಗಳಿದ್ದರೆ ಆ ಎಲ್ಲ 50 ವಸತಿ ಶಾಲೆಗಳನ್ನು ಸಹ ನೀವು ಪ್ರಿಯಾರಿಟಿ ಆಗಿ ನಂಬರಿಂಗನ್ನು ಕೊಡಿ ಅಂತ ಹೇಳಿದ್ದಾರೆ. ಅಂದಾಗ ಮಾತ್ರ ನಿಮಗೆ ಯಾವುದಾದ್ರೂ ಒಂದು ಶಾಲೆ ಸಿಗಲು ಚಾನ್ಸ್ ಸಿಗುತ್ತೆ. ಹೌದಾ, ಆಮೇಲೆ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಮೆರಿಟ್ ಮೀಸಲಾತಿ ಹಾಗೂ ಅಭ್ಯರ್ಥಿಗಳು ಪ್ರವೇಶಾತಿಗಾಗಿ ನಮೂದಿಸಿರುವ ಆ ಶಾಲೆಗಳ ಆದ್ಯತಾ ಕ್ರಮದ ಆಧಾರದ ಮೇಲೆ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಸೀಟು ಹಂಚಿಕೆಯನ್ನು ಮಾಡಲಾಗುವುದು ಅಂತ ಹೇಳಿದ್ದಾರೆ. ಓಕೆ, ಅಂದರೆ ವಿದ್ಯಾರ್ಥಿಗಳು ತೆಗೆದುಕೊಂಡಂತಹ ಮಾರ್ಕ್ಸ್ ಮೇಲೇ ಈ ಆಯ್ಕೆ ಪ್ರಕ್ರಿಯೆ ಆಗುತ್ತೆ ಅಂತ ಹೇಳಿದ್ದಾರೆ. ಹೌದಾ, ಆನಂತರ ಈ ಘೋಷಣಾ ಪತ್ರವನ್ನು ಹೇಗೆ ನೀವು ಫಿಲ್ ಮಾಡೋದು ಅಂತ ನೋಡೋಣ ಈಗ. ಓಕೆ, ಅದಕ್ಕಿಂತ ಮೊದಲೇ ಇದನ್ನು ಹೇಗೆ ಡೌನ್ಲೋಡ್ ಮಾಡಿದೆ ಅಂತ ಆಲ್ರೆಡಿ ನಾನು ಹೇಳಿದ್ದೇನೆ. ಹೌದಾ, ಫಾರ್ ಎಕ್ಸಾಂಪಲ್ KE ಹೋಮ್ಗೆ ಬರ್ತೀರಾ, ಆಮೇಲೆ ಈ ಪ್ರವೇಶವನ್ನು ಕ್ಲಿಕ್ ಮಾಡ್ತೀರಾ, ಆಮೇಲೆ ಈ ಕರ್ನಾಟಕ ವಸತಿ ಸಂಘ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಓಕೆ, ಆ ನಂತರ ನಿಮಗೆ ಇಲ್ಲಿ ಮೇಲ್ಗಡೆ ಲಿಂಕ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಹೌದಾ, ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಸದ್ಯಕ್ಕೆ ಈಗ ಬೆಳಗಾವಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಇದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ಇಲ್ಲಿ ಮೇಲ್ಗಡೆ 3 ಡಾಟ್ ಇರುವಂತಹ ಐಕಾನ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ಪ್ರಿಂಟ್ ಅಂತ ನಿಮಗೆ ಆಪ್ಷನ್ ಕಾಣುತ್ತೆ ನೋಡಿ, ಇದನ್ನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಶೇರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸಹ ನಿಮಗೆ ಪ್ರಿಂಟ್ ಅಂತ ನಿಮ್ಮ ಮೊಬೈಲ್ನಲ್ಲಿ ಕಾಣಿಸಿಗುತ್ತೆ. ಅದನ್ನು ಕ್ಲಿಕ್ ಮಾಡುವ ಮುಖಾಂತರ ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ PDF ಆಗಿ ಸೇವ್ ಮಾಡ್ಕೊಳ್ಬೋದು. ಆನಂತರ ಪ್ರಿಂಟ್ ತೆಗೆದುಕೊಂಡು ಫಿಲಪ್ ಮಾಡ್ಬೋದು. ಓಕೆ, ಸೊ ಈಗ ಇದನ್ನು ಹೇಗೆ ಫಿಲಪ್ ಮಾಡುವುದು ಅಂತ ನೋಡೋದಾದರೆ ಮೊದಲನೇದಾಗಿ ಇಲ್ಲಿ ಏನಿದೆ ಅಂತಂದರೆ ಅಭ್ಯರ್ಥಿಯ ಭಾವಚಿತ್ರ ಅಂತ ಇದೆ. ನೀವು ವಿದ್ಯಾರ್ಥಿಯ ಪಾಸ್ಪೋರ್ಟ್ ಅಳತೆಯ ಫೋಟೋವನ್ನು ಇಲ್ಲಿ ಅಂಟಿಸಿ, ಆಮೇಲೆ ವಿದ್ಯಾರ್ಥಿಯ ಹೆಸರನ್ನು ನಮೂದಿಸಿ, ಆಮೇಲೆ ತಂದೆ ಹೆಸರು, ತಾಯಿಯ ಹೆಸರು, ಆಮೇಲೆ ಜನ್ಮ ದಿನಾಂಕವನ್ನು, ಹಾಗೆ ನಿಮ್ಮ ಸ್ವಂತ ಜಿಲ್ಲೆ ಅಂದರೆ ವಿದ್ಯಾರ್ಥಿಯ ಸ್ವಂತ ಜಿಲ್ಲೆಯನ್ನು ನಮೂದಿಸಿ, ಸ್ವಂತ ತಾಲೂಕನ್ನು, ಹಾಗೆ SATS ಸಂಖ್ಯೆ, ವಿದ್ಯಾರ್ಥಿಯ SATS ಸಂಖ್ಯೆಯನ್ನು
ಆ ವಿದ್ಯಾರ್ಥಿಯ ಶಾಲೆ ಏನಿದೆ ಅವರ ಮುಖ್ಯಸ್ಥರಿಂದ ನೀವು ಪಡೆದುಕೊಳ್ಬೋದು. ಹಾಗೆ ಮೀಸಲಾತಿ ವರ್ಗ ನಿಮ್ಮದು ಯಾವ ಕಾಸ್ಟ್ ಇದೆ ಅದನ್ನು ಇಲ್ಲಿ ನಮೂದಿಸಬೇಕು. ಹಾಗೆ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆ. ಓಕೆ, ನೀವೇನು ತಹಶೀಲ್ದಾರ್ ಆಫೀಸಿಂದ ನಿಮ್ಮ ಆದಾಯ ಪ್ರಮಾಣ ಪತ್ರ ತೆಗೆದುಕೊಂಡಿರ್ತೀರ ಅಲ್ಲಿ RD ನಂಬರ್ ಅಂತ ಇರುತ್ತೆ. ಆ RD ನಂಬರನ್ನು ಇಲ್ಲಿ ನಮೂದಿಸಬೇಕು. ಆ ನಂತರ ಮೀಸಲಾತಿಯ ವಿಶೇಷ ವರ್ಗವನ್ನು ಇಲ್ಲಿ ನಮೂದಿಸಿ, ಪೋಷಕರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ಓಕೆ, ಆಮೇಲೆ ಪ್ರವೇಶ ಪರೀಕ್ಷೆಯನ್ನು ಬರೆಯಲು ಇಚ್ಛಿಸುವ ಜಿಲ್ಲೆ ಮತ್ತು ತಾಲೂಕು, ಅಂದರೆ ನೀವು ಯಾವ ಜಿಲ್ಲೆಯಲ್ಲಿ ಪ್ರವೇಶ ಪರೀಕ್ಷೆಯನ್ನು ಬರಿಬೇಕು ಅಂದ್ಕೊಂಡಿದ್ದೀರಾ ಆ ಜಿಲ್ಲೆ ಮತ್ತು ತಾಲೂಕಿನ ಹೆಸರನ್ನು ಬರಿಬೇಕು. ಅದೇ ಜಿಲ್ಲೆಯಲ್ಲಿ ನೀವು ಎಕ್ಸಾಮನ್ನು ಬರಿಬೇಕಾಗತ್ತೆ. ಓಕೆ, ನಿಮಗೆ ಈ ಒಂದು ಏನು ಫಾರ್ಮ್ಯಾಟನ್ನು ತುಂಬಲಿಕ್ಕೆ ಏನಾದರೂ ತೊಂದರೆ ಆದಲ್ಲಿ ನೀವೇನು ಹೇಗಿದ್ದರೂ ಈ ಒಂದು ಫಾರ್ಮೆಲ್ಲ ತುಂಬಿದ ಮೇಲೆ ವಸತಿ ಶಾಲೆ ಏನು ನಿಮ್ಮದು ಹತ್ತಿರ ವಸತಿ ಶಾಲೆ ಇದೆ, ಯಾವುದಾದ್ರೂ ಮೊರಾರ್ಜಿ ವಸತಿ ಶಾಲೆನೋ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆನೋ ಆ ಶಾಲೆಗಳಿರ್ತವೆ, ಅಲ್ಲಿ ಹೋದಾಗ ಆ ಒಂದು ಶಾಲೆಯ ಹೆಡ್ ಮಾಸ್ಟರನ್ನು ಕೇಳಿದ್ರೆ ಅವರು ಈ ಒಂದು ಫಾರ್ಮ್ಯಾಟನ್ನು ತುಂಬಲಿಕ್ಕೆ ನಿಮಗೆ ಸಹಾಯವನ್ನು ಮಾಡ್ತಾರೆ. ಓಕೆ, ಆನಂತರ ಇಲ್ಲಿ ವಿದ್ಯಾರ್ಥಿಯ ಸಹಿಯನ್ನು ಮಾಡಿಸಿ, ಆನಂತರ ಪೋಷಕರ ಸಹಿಯನ್ನು ಸಹ ಮೇಲ್ಗಡೆ ಮಾಡಿ. ಓಕೆ, ಆಮೇಲೆ ಏನು ಹೇಳಿದ್ದಾರೆ, ನೀವು ಪ್ರಿಯಾರಿಟಿಯನ್ನು ನೀಡಬೇಕು ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನೀಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ಈ ಒಂದು ವಸತಿ ಶಾಲೆಗಳ ಲಿಸ್ಟನ್ನು ನಿಮಗೆ ಇಲ್ಲಿ ಆ PDF ಏನು ಡೌನ್ಲೋಡ್ ಮಾಡ್ತೀರಾ ಅಲ್ಲಿ ನೀವು ಸಿಕ್ಬಿಡುತ್ತೆ. ಓಕೆ, ನೋಡ್ಬೋದು ಸುಮಾರು ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟಿದಾವಪ್ಪ ಅಂತಂದರೆ 57 ವಸತಿ ಶಾಲೆಗಳಿದ್ದಾವೆ. ಓಕೆ, ಇವುಗಳನ್ನ ನೀವು ಪ್ರಿಯಾರಿಟಿ ನಂಬರನ್ನು ತುಂಬಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಈ ಒಂದು ಹುಕ್ಕೇರಿ, ಹೌದಾ, ಹುಕ್ಕೇರಿ ತಾಲೂಕಿನ ಒಂದು ವಿದ್ಯಾರ್ಥಿ ಇದ್ದಾನೆ ಅಂತ ಅಂದ್ಕೊಳ್ರಿ. ನಾವು ಹುಕ್ಕೇರಿಯಲ್ಲಿನೇ ನಮಗೆ ಮೊದಲೇ ಪ್ರಿಯಾರಿಟಿ ಸಿಗಬೇಕು ಅಂತಿದ್ರೆ ಈ ಒಂದು ಶಾಲೆಗೆ ನಾನು ಏನು ಮಾಡ್ತೀನಿ, ಮೊದಲನೇ ಪ್ರಿಯಾರಿಟಿಯನ್ನು ಕೊಡ್ತೀನಿ. ಆ ನಂತರ ಈ ಒಂದು ನಿಡಸೋಸಿ ಅಂತ ಏನಿದೆ ಇದಕ್ಕೆ ನಾನು 2ನೇ ಪ್ರಿಯಾರಿಟಿ ಈ ರೀತಿ ಕೊಡ್ತೀನಿ. ಹಾಗೆ ಆನಂತರ ಈ ಒಂದು ಹೊಸೂರು ಅಂತ ಏನಿದೆ ಇದರ ಮೇಲೆ ನಾನು 3 ಅಂತ ಕೊಡ್ತೇನೆ. ಓಕೆ, ಆಮೇಲೆ ಈ ಒಂದು ಹುಕ್ಕೇರಿಗೆ 4 ಅಂತ ಕೊಡ್ತೇನೆ. ಆಮೇಲೆ ಬೈಲಹೊಂಗಲಕ್ಕೆ 5 ಕೊಡ್ತೇನೆ. ಈ ರೀತಿ ನೀವು ಈ ಒಂದು ಎಲ್ಲ ಫಾರ್ಮೆಟನ್ನು ತುಂಬಬೇಕಾಗತ್ತೆ. ಓಕೆ, ಎಲ್ಲಿದೆ 57 ಶಾಲೆಗಳಿಗೂ ನೀವು ಪ್ರಿಯಾರಿಟಿ ನಂಬರನ್ನು ಈ ರೀತಿ ಕೊಡಿ. ಓಕೆ, ನಿಮಗೆ ಯಾವುದು ಹತ್ತಿರ ಇರುತ್ತೆ ಅಥವಾ ನಿಮಗೆ ಯಾವ ಶಾಲೆ ಬೇಕು ಅದನ್ನು ನೀವು ಪ್ರಿಯಾರಿಟಿ ವೈಸ್ ಒಂದು ಬೇಡದ ಹಾಗೆ 57 ಶಾಲೆಗಳಿಗೂ. ಓಕೆ, ನಾನು ಬೆಳಗಾವಿದು ಹೇಳ್ತಿದ್ದೀನಿ, ಹಾಗಾಗಿ 57 ಶಾಲೆಗೆ ನೀವು ತುಂಬಿ ಅಂತ ಹೇಳ್ತಿದ್ದೀನಿ. ಹಾಗೆ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟಿರುತ್ತೆ ಎಲ್ಲ ಶಾಲೆಗಳಿಗೂ ನೀವು ಪ್ರಿಯಾರಿಟಿಯನ್ನು ಕೊಡಿ. ಅಂದರೆ ಮಾತ್ರ ನಿಮ್ಮ ಮಗುವಿಗೆ ಅಥವಾ ವಿದ್ಯಾರ್ಥಿಗೆ ಸೀಟ್ ಸಿಗುವಂಥ ಚಾನ್ಸಸ್ ಹೆಚ್ಚಿಗೆ ಆಗುತ್ತೆ. ಓಕೆ, ಆಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ. ಏನಂತಂದರೆ ಪ್ರಿಯಾರಿಟಿ ನಂಬರ್ ವಿಲ್ ಬಿ ಆಫ್ ನಂಬರ್ಸ್ ಲೈಕ್ 1, 2, 3 ಆ್ಯಂಡ್ ಸೋ ಆನ್ ಅಂತ ಇದೆ. ಅಂದರೆ ಏನು ಹೇಳಿದ್ದಾರೆ, ಪ್ರಿಯಾರಿಟಿ 1 ಹ್ಯಾಸ್ ಹೈಯೆಸ್ಟ್ ಪ್ರಿಫರೆನ್ಸ್ ಅಂತ ಹೇಳಿ. ಅಂದರೆ ನೀವು ಮೊದಲನೇ ಶಾಲೆಯನ್ನು ಯಾವುದು 1 ಅಂತ ಕೊಟ್ಟಿರ್ತೀರ ಅದಕ್ಕೆ ನಿಮ್ಮದು ಹೈಯೆಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾರೆ ಅಂತ ಹೇಳಿ. ಅಂದರೆ ಹೆಚ್ಚಿನ ಆದ್ಯತೆಯನ್ನು ಆ ಶಾಲೆಗೆ ಇರುತ್ತೆ. ಓಕೆ, ಆಮೇಲೆ ನೋಟ್ 2 ಅಂತ ಇದೆ. ಏನಂತ ಇದೆ ಅಂತಂದ್ರೆ ಓನ್ಲಿ ST ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಟು ಟೇಕ್ ಅಡ್ಮಿಷನ್ ಇಂಟು EMRS ಸ್ಕೂಲ್ಸ್ ಅಂತ ಇದೆ. ಅಂದರೆ EMRS ಸ್ಕೂಲ್ಸ್ ಅಂದರೆ ಏನು, ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತೇಳಿ. ಅಂದರೆ ಏಕಲವ್ಯ ಮಾದರಿ ವಸತಿ ಶಾಲೆಗಳು. ಈ ಒಂದು ವಸತಿ ಶಾಲೆಗಳಿಗೆ ಕೇವಲ ST ಕಾಸ್ಟ್ನ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿವರೆಗೂ ನಾವು ಏನು ಹೇಳಿದ್ವಿ, ಹೇಗೆ ಈ ಒಂದು ಘೋಷಣಾ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು, ಹಾಗೆ ಈ ಒಂದು ವಿವರಗಳನ್ನ ಹೇಗೆ ತುಂಬುವುದು, ಆಮೇಲೆ ಅವಾಗಲೇ ಹೇಳ್ದಂಗೆ ಈ ಒಂದು ಅಲ್ಪಸಂಖ್ಯಾತರ ಒಂದು ವಸತಿ ಶಾಲೆಗಳಿಗೆ ಬೇರೆ ಅರ್ಜಿಯನ್ನು ಕಳೆದಿದ್ದಾರೆ. ಆಮೇಲೆ ಈ ಒಂದು ಕರ್ನಾಟಕ ಒಂದು ಏನು ಶಿಕ್ಷಣ ಸಂಸ್ಥೆಗಳ ಸಂಘ ಇವುಗಳ ಅಡಿಯಲ್ಲಿ ಬರುವಂತಹ ಶಾಲೆಗಳನ್ನ ಬೇರೆ ಅಂತ ಆವಾಗಲೇ ನಾನು ಹೇಳಿದೆ, ಹೌದಾ. ಸೊ ಹಾಗಾದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆಮೇಲೆ ಆವಾಗಲೇ ಹೇಳ್ದಂಗೆ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ. ಓಕೆ, ಆಮೇಲೆ ಯಾರಿಗೆಲ್ಲ ಈ ಒಂದು ಮಾಹಿತಿ ಗೊತ್ತಿಲ್ಲ ಅವರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.